ಇವತ್ತು ನಾವು ಒಂದು ಇಂಪಾರ್ಟೆಂಟ್ ಟಾಪಿಕ್ ಬಗ್ಗೆ ಮಾತಾಡೋಣ. ಏನಪ್ಪ ಅದು ಅಂತಂದರೆ ಸೀಸರ್ಸ್, ಆಡೋ ಭಾಷೆಯಲ್ಲಿ ಫಿಟ್ಸ್ ಅಂತ ಕರಿತೀವಿ. ಎಷ್ಟೊಂದು ಜನ ಫಿಟ್ಸ್ ಅಂದ ತಕ್ಷಣ, ವರ್ಡ್ ಕೇಳಿದ ತಕ್ಷಣ ಅಥವಾ ಯಾವ್ದಾದ್ರು ಫಿಟ್ಸ್ ಪೇಷಂಟ್ ನೋಡಿದ ತಕ್ಷಣ ಭಯದಿಂದ ದೂರ ಹೋಗ್ತಾ ಬಟ್ ನಮಗೆ ಈ ಫಿಟ್ಸ್ ಬಗ್ಗೆ ಏನಾದರೂ ಕರೆಕ್ಟಾಗಿ ಮಾಹಿತಿ ಇತ್ತು ಅಂತಂದರೆ ನಾವು ಆ ಪೇಷಂಟ್ನ ಹೆಲ್ಪ್ ಮಾಡ್ಬೋದು. ಅಥವಾ ನಮ್ಮ ಮನೇಲಿ ಯಾರಿಗಾರ ಫಿಟ್ಸ್ ಬಗ್ಗೆ ಇದ್ದರೆ ಅದರದ್ದು ಅರಿವು ನಮಗಿದ್ರೆ ನಾವು ಎಷ್ಟೊಂದು ಥರ ಆ ಪೇಷಂಟ್ನ ಹೆಲ್ಪ್ ಮಾಡ್ಬೋದು. ಇದ್ರ ಬಗ್ಗೆ ತಿಳ್ಕೊಳ್ಳೋಕ್ಕೆ ವಿಡಿಯೋನ ಕೊನೆ ತನಕ ನೋಡಿ. ನಮ್ಮ ತಲೆಯಲ್ಲಿ ಏನಂದರೆ ಅಬ್ನಾರ್ಮಲ್ ಆಗಿ ಎಲೆಕ್ಟ್ರಿಕಲ್ ಆಕ್ಟಿವಿಟಿ ಆಯಿತು ಅಂತಂದರೆ ಅದರಿಂದ ನಮ್ಮ ಬಾಡಿಯಲ್ಲಿ ಕೆಲವೊಂದು ಚೇಂಜಸ್ ಕಾಣಿಸ್ತಾ ಇರುತ್ತೆ. ಅದನ್ನು ನಾವು ಸೀಸರ್ಸ್ ರೂಪದಲ್ಲಿ ನೋಡ್ತೀವಿ. ಆ ಥರ ಹಲ್ಲು ಗಟ್ಟಿ ಹಿಡಿದು ಹಿಂಗೆ ಅಬ್ನಾರ್ಮಲ್ ಮೂಮೆಂಟ್ಸ್ ಇರ್ಬೋದು, ಅಥವಾ ಕೈ ಕಾಲು ಹಿಂಗೆ ಬಡ್ಕೊತಾ ಇರ್ಬೋದು, ಅಥವಾ ಸಡನ್ನಾಗಿ ಹಿಂಗೆ ಬಡ್ಕೊಂಡು ಕೆಳಗಡೆ ಬಿದ್ದಿರೋ ಚಾನ್ಸಸ್ ಇರುತ್ತೆ, ಅಥವಾ ಬಾಯಿಂದ ನೊರೆ ಬರ್ತಾ ಇರುತ್ತೆ. ಬೇರೆ ಬೇರೆ ಥರ ಸೀಸರ್ಸ್ ಅಂತ ಹೇಳ್ತಾರೆ. ಕಾಮನ್ ಆಗಿ ಹೇಳಬೇಕಾಗಿರೋದು ಅಂತಂದರೆ ಒಂದು ಜನರಲೈಸ್ಡ್ ಸೀಸರ್ಸ್ ಅಂತ ಹೇಳ್ತಾರೆ, ಇನ್ನೊಂದು ಫೋಕಲ್ ಸೀಸರ್ಸ್ ಅಂತ ಹೇಳ್ತಾರೆ. ಇನ್ನೊಂದು ವಿಧ ಬಂದ್ಬಿಟ್ಟು ಆಪ್ಷನ್ ಸೀಸರ್ ಇರ್ತದೆ. ಅದ್ರೇನಾಗುತ್ತೆ, ಬರೀ 10ರಿಂದ 20 ಸೆಕೆಂಡ್ಗಳ ಕಾಲ ಆ ಮಗು ನಮಗೆ ಮಾತಾಡೋದಂಗೆ ಸ್ಟೇರ್ ಮಾಡಿ ನೋಡ್ತಾ ಇರುತ್ತೆ. ಅದನ್ನು ಆಪ್ಷನ್ ಸೀಸರ್ಸ್ ಅಂತ ಹೇಳಿದ್ರೆ ಕಾಮನ್ ಆಗಿ ಮಕ್ಕಳಲ್ಲಿ ನೋಡ್ತಾರೆ. ಫಿಟ್ಸ್ ಬರೋಕ್ಕೆ ಆ್ಯಕ್ಚುಲಿ ಎಷ್ಟೊಂದು ನೂರಾರು ಕಾರಣಗಳಿರುತ್ತೆ. ಬಟ್ ಕಾಮನ್ ಆಗಿ ನಮಗೆ ಕ್ಲಿನಿಕಲ್ಲಿ ನೋಡೋದು ಅಥವಾ ಸಾಮಾನ್ಯವಾಗಿ ನೋಡ್ತಿರೋ ಕಾರಣ ಬಂದ್ಬಿಟ್ಟು ಯಾವ್ದಾವ್ದು ಇರುತ್ತೆ ಅಂತಂದರೆ, ಒಂದು ಶುಗರ್, ನಮ್ಮದು ಬಾಡಿಯಲ್ಲಿರೋ ಶುಗರ್ ಲೋ ಆದರೆ ಹೈಪೋಗ್ಲೈಸಿಮ್ ಅಂತ ಹೇಳ್ತೀವಿ, ಅದರಿಂದ ಬರ್ಬೋದು. ಇನ್ನೊಂದು ಬಾಡಿಯಲ್ಲಿ ಲವಣಾಂಶಗಳು ವ್ಯತ್ಯಾಸದಲ್ಲಿ ಹೈಪೋಟ್ರಿಮಿ ಅಂತ ಹೇಳ್ತೀವಿ, ಅದರಿಂದ ಫೀಸರ್ಸ್ ಬರೋ ಚಾನ್ಸಸ್ ಇರುತ್ತೆ. ಆಕ್ಸಿಡೆಂಟ್ ಆಗಿ ತಲೆಗೆ ಬ್ರೈನ್ ಇಂಜುರಿ ಆದಾಗೂ ಸೀಸರ್ ಬರೋ ಚಾನ್ಸಸ್ ಇರುತ್ತೆ. ಮತ್ತು ಬ್ರೈನ್ ಇನ್ಫೆಕ್ಷನ್ನು, ಮೆನಿಂಜೈಟಿಸ್, ಎನ್ಸೆಫಲೈಟಿಸ್ ಅಂತ ಹೇಳ್ತೀವಿ, ಸೀಸರ್ ಬರೋ ಚಾನ್ಸಸ್ ಇರುತ್ತೆ. ಬ್ರೈನ್ ಟ್ಯೂಮರ್ಸ್ ಏನಾರು ಇದ್ರೂ ಅದರಿಂದನೂ ಸೀಸರ್ ಬರೋ ಚಾನ್ಸಸ್ ಇರುತ್ತೆ. ಒಬ್ಬ ಪೇಷಂಟಿಗೆ ಡ್ರಿಂಕ್ಸ್ ಮಾಡ್ತಾ ಇದ್ದರೆ ಆ ಡ್ರಿಂಕ್ಸ್ ಬಿಟ್ಟು ಕೆಲವೊಂದು ದಿನ ಆದ ತಕ್ಷಣ ಅವ್ರಿಗೆ ಫಿಟ್ಸ್ ಬರೋ ಚಾನ್ಸಸ್ ಇರುತ್ತೆ. ಅದನ್ನು ಆಲ್ಕೋಹಾಲ್ ವಿಡ್ರಾವಲ್ ಸೀಸರ್ಸ್ ಅಂತ ಹೇಳ್ತೀವಿ. ಮತ್ತು ಚಿಕ್ಕ ಮಕ್ಕಳಲ್ಲಿ ಎಷ್ಟೊಂದು ಸರಿ ನಾವು ನೋಡ್ತಿರ್ತೀವಿ, ಜ್ವರ ಬಂದು ಅದರಿಂದ ಫಿಟ್ಸ್ ಬರೋ ಚಾನ್ಸ್ ಇರುತ್ತೆ. ಅದನ್ನು ನಾವು ಫೆಬ್ರೈಲ್ ಸೀಸರ್ಸ್ ಅಂತ ಹೇಳ್ತೀವಿ. ಒಂದು ಜನಕ್ಕೆ ಏನಿರುತ್ತೆ ಅಂತಂದರೆ ಸೀಸರ್ಸು ಅವ್ರದ್ದು ಹುಟ್ಟಿದಾಗಿಂದನೇ ಬರೋ ಚಾನ್ಸ್ ಇರುತ್ತೆ, ಅಥವಾ ಫ್ಯಾಮಿಲಿಯಲ್ಲಿ ಇರುತ್ತೆ, ಅಥವಾ ಅವ್ರಿಗೆ ಕೆಲವೊಂದು ಎಪಿಲೆಪ್ಟಿಕ್ ಸಿಂಡ್ರೋಮ್ಸ್ ಇರೋದ್ರಿಂದನೂ ಸೀಸರ್ ಬರೋ ಚಾನ್ಸಸ್ ಇರುತ್ತೆ. ಮತ್ತು ಈಗ ಒಬ್ಬರು ಪೇಷಂಟಿಗೆ ಈಗ ಸೀಸರ್ಸ್ ಅಥವಾ ಫಿಟ್ಸ್ ಬರ್ತಾ ಇದೆಯಪ್ಪ, ಆ ಪೇಷಂಟಿಗೆ ನಾವು ಏನು ಮಾಡಬೇಕು, ಯಾವ ಥರ ಅವ್ರಿಗೆ ಹೆಲ್ಪ್ ಮಾಡ್ಬೋದು, ಅಥವಾ ಆ ಪೇಷಂಟಿಗೆ ನಾವು ಇಮಿಡಿಯೇಟಾಗಿ ಏನು ಮಾಡಬೇಕು ಅಂತಂತಂದರೆ ಸೇಫ್ ಆಗಿರೋ ಪ್ಲೇಸಿಗೆ ಫಸ್ಟ್ ಶಿಫ್ಟ್ ಮಾಡಬೇಕು. ಆಮೇಲೆ ಆ ಸೇಫಾಗಿ ತೊಗೊಂಡು ಹೋಗಿರೋ ಪ್ಲೇಸಲ್ಲಿ ಆ ಪೇಷಂಟಿಗೆ ಒಂದು ಸೈಡಿಗೆ ಮಲಗಿಸ್ಬೇಕು. ಸ್ಪೆಷಲಿ ಲೆಫ್ಟ್ ಲ್ಯಾಟ್ರಲ್ ಪೊಸಿಷನಲ್ಲಿ ಮಲಗಿಸ್ರಿ ಅಂತ ಹೇಳ್ತೀವಿ. ಒಂದು ಸೈಡಿಗೆ ಮಲಗಿಸಿದಾದ್ಮೇಲೆ ಅವ್ರ ಸೀಸರ್ ಎಪಿಸೋಡು ಹೋಗೋವರೆಗೆ ನಾವು ವೇಟ್ ಮಾಡಬೇಕು. ಎಷ್ಟೊಂದು ತಪ್ಪು ಪರಿಕಲ್ಪನೆಗಳೇನಿದೆ ಅಂತಂದರೆ, ಫಿಟ್ಸ್ ಬರೋ ಪೇಷಂಟಿಗೆ ಬಾಯಲ್ಲಿ ನೀರು ಹಾಕ್ತಾರೆ, ಕೆಲವೊಬ್ಬರು ಅದು ಇದು ಏನೋ ಕುಡ್ಸೋಕೆ ಹೋಗ್ತಾರೆ. ಸೊ ಅದನ್ನೆಲ್ಲ ಮಾಡೋಕ್ಕೆ ಹೋಗ್ಬಾರ್ದು, ಅದರಿಂದ ಅವ್ರಿಗೆ ಪ್ರಾಬ್ಲಮ್ ಇನ್ನೂ ಜಾಸ್ತಿ ಆಗುತ್ತೆ. ಸೊ ಲೆಫ್ಟ್ ಲ್ಯಾಟ್ರಲ್ ಪೊಸಿಷನಲ್ಲಿ ಮಲಗಿಸ್ಬಿಟ್ಟು ಸೇಫ್ ಪೊಸಿಷನಲ್ಲಿ ಅವ್ರಿಗೆ ಸೀಸರ್ ಎಪಿಸೋಡ್ ಕಂಪ್ಲೀಟ್ ಆದಮೇಲೆ ಆ ಪೇಷಂಟ್ ಏನು ಮಾಡಬೇಕು ಅಂತಂದರೆ ಹತ್ತಿರದಿರೋ ಹಾಸ್ಪಿಟಲಿಗೆ ಶಿಫ್ಟ್ ಮಾಡಬೇಕು. ಅಲ್ಲಿ ಡಾಕ್ಟರ್ ಏನು ಮಾಡ್ತಾರೆ ಅಂತಂದರೆ ಅವ್ರಿಗೆ ಯಾಕೆ ಫಿಟ್ಸ್ ಬಂತು ಅನ್ನೋದ್ರ ಬಗ್ಗೆ ಕಾರಣ ತಿಳ್ಕೊಂಡು ಅದಕ್ಕೆ ಅವ್ರ ಟ್ರೀಟ್ಮೆಂಟನ್ನು ನೋಡ್ಕೊಂಡು ಸ್ಟಾರ್ಟ್ ಮಾಡ್ತಾರೆ. ಟ್ರೀಟ್ಮೆಂಟ್ ಬಂದ್ಬಿಟ್ಟು 2 ಥರ ಇರುತ್ತೆ. ಒಂದು ಮೆಡಿಕಲ್ ಟ್ರೀಟ್ಮೆಂಟ್ ಅಂತ ಹೇಳ್ತೀವಿ, ಅಂದರೆ ಗೋಳಿಗೆ ಕೊಡ್ತಾರೆ, ಆ ಗೋಳಿ ತೊಗೊಂಡು ಕಂಟಿನ್ಯೂಸ್ ಆಗಿ ಇಂತಿಷ್ಟು ದಿನ ತೊಗೋಬೇಕು. ಇನ್ನು ಕೆಲವೊಬ್ಬರಿಗೆ ಸರ್ಜಿಕಲ್ ಟ್ರೀಟ್ಮೆಂಟ್ ಅಂತ ಮಾಡ್ತೀವಿ. ಒಬ್ಬರು ಫಿಟ್ಸ್ ಪೇಷಂಟ್ ಇದ್ದಾರೆ ಅಂತಂದರೆ ಯಾವ ಥರ ಅವ್ರು ಮೇಂಟೈನ್ ಮಾಡಬೇಕು ಅನ್ನೋ ಟಿಪ್ಸ್ ಕೊಡಬೇಕಾಗಿರೋದು ಅಂತಂದರೆ, ಒಂದು ಟ್ಯಾಬ್ಲೆಟನ್ನು ಆನ್ ಟೈಮ್ ತೊಗೋಬೇಕು. ಯಾವ ಥರ ಹೇಳಿದರೆ ಅದೇ ಟೈಮಿಗೆ ಡೈಲಿ ಫಿಕ್ಸ್ ತೊಗೊಂಡ್ರೆ ಒಳ್ಳೆಯದು. ಇದನ್ನು ಕರೆಕ್ಟಾಗಿ ಮಾಡಬೇಕು, ಅಡಿಕ್ವೇಟ್ ಸ್ಲೀಪ್ ಮಾಡಬೇಕು. ಆಮೇಲೆ ಯಾವುದೇ ಟೆನ್ಷನ್, ಸ್ಟ್ರೆಸ್ ಆದಷ್ಟು ಅವಾಯ್ಡ್ ಮಾಡಬೇಕು. ಆಲ್ಕೋಹಾಲ್ ಡ್ರಿಂಕ್ಸ್ ಅದನ್ನು ಅವಾಯ್ಡ್ ಮಾಡಬೇಕು. ಅದೇ ರೆಗ್ಯುಲರ್ ಫಾಲೋ ಅಪ್ ಇರಬೇಕು. ಡಾಕ್ಟರ್ ಎಷ್ಟು ದಿನ ಹೇಳ್ತಾರೆ ಅಷ್ಟು ದಿನ ಕರೆಕ್ಟಾಗಿ ಗೋಳಿ ತೊಗೊಂಡು ಮೇಂಟೈನ್ ಮಾಡಿದರೆ ಅವರು ತಮ್ಮ ಲೈಫನ್ನು ನಾರ್ಮಲಾಗಿ ಲೀಡ್ ಮಾಡ್ಬೋದು. ಮತ್ತು ಒಂದು ಇಂಪಾರ್ಟೆಂಟ್ ಮೆಸೇಜ್ ಏನು ಹೇಳಬೇಕು ಬಯಸ್ತೀನಿ ನಾನು ಕಾಮನ್ ಜನಕ್ಕೆ ಏನಂತಂದರೆ, ಒಬ್ಬ ಪೇಷಂಟಿಗೆ ಒಂದು ಫಿಟ್ಸ್ ಬಂದರೆ ಅವ್ರು ಕಂಟಿನ್ಯೂ ಎಲ್ಲರಿಗೆ ಎಪಿಲೆಪ್ಸಿನೇ ಅಂತ ಅಲ್ಲ. ಸೊ ಅದ್ರ ಬಗ್ಗೆ ನಮಗೆ ಏನಾದ್ರು ಗೊತ್ತಿರಬೇಕು. ಇದೇ ಥರ ಉಪಯುಕ್ತ ಮಾಹಿತಿಗಾಗಿ ಮುಂದಿನ ವಿಡಿಯೋನ ನೋಡೋಕ್ಕೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತು ನಿಮ್ಮ ಮನೇಲಿ ಯಾರಿಗಾರ ಫಿಟ್ಸ್ ಏನಾರು ಇದ್ದರೆ ಕಮೆಂಟ್ ಮಾಡಿ, ನಿಮ್ಮ ಕ್ವಶನ್ಸನ್ನು ಅಥವಾ ನಿಮ್ಮ ಮನೇಲಿ ಯಾರಿಗಾರ ಫಿಟ್ಸ್ ಇದೆ ಅದ್ರ ಬಗ್ಗೆ ಕಮೆಂಟ್ ಮಾಡಿ ನಿಮ್ಮ ಡೌಟ್ಸನ್ನು ಕ್ಲಿಯರ್ ಮಾಡ್ಕೋಬೋದು. ನಮಸ್ಕಾರ.